ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಲೆಂಡರ್ ಪ್ರಕಾರ 2026 ಹೊಸ ವರ್ಷದಿಂದ ಮಿಥುನ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಮುಖ್ಯ ಬದಲಾವಣೆಗಳು, ಇವರ ಗುಣಲಕ್ಷಣಗಳು, ಶಿಕ್ಷಣ ಮತ್ತು ವ್ಯವಹಾರದ ಬಗ್ಗೆ, ಪ್ರೀತಿ ಮತ್ತು ಕುಟುಂಬದ ಬಗ್ಗೆ, ಆರೋಗ್ಯದ ಬಗ್ಗೆ, ಇವರ ಮುಖ್ಯವಾದಂತಹ ಮಾಡಬೇಕಾದಂತಹ ಸರಳ ಸೂಕ್ತ ಪರಿಹಾರಗಳಾಗ್ಬೋದು, ಇವರ ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣ ಯಾವತ್ತೂ ಈ ಒಂದು ವಿಡಿಯೋನ ನಾನು ಸಂಪೂರ್ಣ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಒಂದು ರಾಶಿಯವರಿಗೆ ಶನಿ 9ನೇ ಮನೆಯಲ್ಲಿರೋದ್ರಿಂದ ಶನಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವ್ಯವಸ್ಥೆಗೆ ಹೆಚ್ಚಾಗಿ ಒಲವು ಕೊಡೋದ್ರಿಂದ ಈ ಒಂದು ರಾಶಿಯವರಿಗೆ ಕುಟುಂಬದಲ್ಲಿ ಅತಿಯಾದ ಒಲವು, ಅತಿಯಾದ ಒಂದು ಮಾತೃ ಮತ್ತು ಪಿತೃರಲ್ಲಿ ಅತಿಯಾದ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ನೋಡ್ಲಿಕ್ಕೆ ಸಿಗುತ್ತೆ. ನಂತರದಲ್ಲಿ ಹಳೆ ಯಾವುದಾದ್ರೂ ಕುಟುಂಬದಲ್ಲಿ ಕಲಹಗಳು ಸಮಸ್ಯೆಗಳಿದ್ರೆ ಈ ಒಂದು ವರ್ಷದಲ್ಲಿ ಅದು ಸಾರ್ಟ್ ಔಟ್ ಆಗುತ್ತೆ, ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿಕ್ ಬಯಸ್ತಾರೆ. ಇನ್ನು ಗುರು ಗ್ರಹದ ಬಗ್ಗೆ ನೋಡಬೇಕಾದ್ರೆ ಗುರು ಗ್ರಹವು 11ನೇ ಮನೆಯಲ್ಲಿ ಇರೋದ್ರಿಂದ ಪ್ರಾರಂಭದಲ್ಲಿ 6 ತಿಂಗಳೇನಿದೆ ಗುರು ಗ್ರಹವು 11ನೇ ಮನೆಯಲ್ಲಿ ಇರೋದ್ರಿಂದ ಲಾಭದಾಯಕ ವಿಚಾರಗಳು, ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಜಯ ಸಿಗುವಂಥದ್ದು, ಮತ್ತು ಇವರ ಎಲ್ಲ ಕೆಲಸ ಕಾರ್ಯಗಳು ಕೂಡ ವಿಜಯಶೀಲರಾಗುವಂಥ ವ್ಯವಸ್ಥೆಗಳಾಗುತ್ತೆ. ನಂತರ ಬರ್ತಕ್ಕಂಥ 6 ತಿಂಗಳು ಕಳೆದ ನಂತರ ಜೂನ್ ಕಳೆದ ನಂತರ ಇವರಿಗೆ ಸ್ವಲ್ಪ ನಷ್ಟ ವಿಚಾರಗಳಾಗ್ಬೋದು, ಮಾಡ್ತಕ್ಕಂಥ ಕೆಲಸದಲ್ಲಿ ಜಯಶೀಲರಾಗದಿರೋಂಥದ್ದು, ಅಂದುಕೊಂಡ ಕೆಲಸ ಆಗದೆ, ಕಾರ್ಯಗಳಾಗದೆ, ಅಂದುಕೊಂಡ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಮುಂದುವರಿಯಲಿಕ್ಕಾಗದೆ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಂಭವ ಇದೆ. ಯಾಕಂದರೆ 12ನೇ ಸ್ಥಾನದಲ್ಲಿ ಗುರು ಬದಲಾವಣೆ ಆಗೋದ್ರಿಂದ ಸಣ್ಣ ಪುಟ್ಟ ಏರಿಳಿತಗಳು ನಿಮ್ಮ ಜೀವನದಲ್ಲಿ, ನಿಮ್ಮ ವ್ಯವಹಾರದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ರಾಹು ಮತ್ತು ಕೇತುವಿನ ವಿಚಾರವನ್ನು ನೋಡೋದಂದರೆ ರಾಹು 10ನೇ ಸ್ಥಾನ ಅಂದರೆ ಕರ್ಮಸ್ಥಾನದಲ್ಲಿ ಬರೋದ್ರಿಂದ ಅನಿರೀಕ್ಷಿತವಾಗಿ ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉನ್ನತಿಯನ್ನು, ಒಂದು ಪ್ರಗತಿಯನ್ನು ಈ ಒಂದು ರಾಶಿ ತಂದುಕೊಡುತ್ತೆ. ಇನ್ನು ಕೇತು ಮನೆಯಲ್ಲಿ ತಮ್ಮ ತಾಯಿಯವರಿದ್ದರೆ ಆ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇವರ ಮುಖ್ಯ ಗುಣಲಕ್ಷಣಗಳು ಏನಪ್ಪ ಅಂತಂದರೆ ಇವರ ಒಂದು ಸ್ವಭಾವ ಸ್ವಲ್ಪ ಆ್ಯಂಗ್ರಿನೆಸ್ ಆಗ್ಬೋದು, ಸ್ವಲ್ಪ ಯಾವಾಗಲೂ ಕೂಡ ಎಲ್ಲ ವಿಚಾರಕ್ಕೂ ಒಂದು ತರ್ಕಬದ್ಧ ಅಂತ ವ್ಯವಸ್ಥೆಗಳಾಗ್ಬೋದು. ನಂತರದಲ್ಲಿ ಇವರ ಒಂದು ವಿಚಾರದಲ್ಲಿ ಎಲ್ಲದಕ್ಕೂ ಎಲ್ಲ ವಿಚಾರಕ್ಕೂ ಒಂದು ಪ್ರಶ್ನೆ ಮಾಡುವಂಥದ್ದಾಗ್ಬೋದು, ಅದೇ ಯಾಕೆ ಇದೇ ಯಾಕೆ ಅಂತ ಒಂದು ವಿಚಾರ ಮಾಡುವಂಥದ್ದಾಗ್ಬೋದು ಈ ಒಂದು ರಾಶಿಯವರಿಗೆ ಒಂದು ವಿಚಾರ ಆಗುತ್ತೆ. ಇನ್ನು ಶಿಕ್ಷಣ ಬಗ್ಗೆ ನೋಡೋದಾದರೆ 9ನೇ ಮನೆಯಲ್ಲಿ ಶನಿ ಮತ್ತು 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮಗೆ ಶಿಕ್ಷಣದಲ್ಲಿ ಹೈಯರ್ ಎಜುಕೇಷನ್ ಆಗ್ಬೋದು, ಫಾರಿನ್ ಹೋಗಿ ಎಜುಕೇಷನ್ ಮಾಡಬೇಕು ಈ ಒಂದು ವಿಚಾರಗಳಿದ್ದರೆ, ಅಥವಾ ನೀವು ಇರ್ತಕ್ಕಂಥ ಊರಲ್ಲಿ ಹೈಯರ್ ಎಜುಕೇಷನ್ಗೆ ಅಥವಾ ಬೇರೆ ವಿಚಾರಕ್ಕೆ ಕೆಲಸ ಕಾರ್ಯದ ವಿಚಾರದಲ್ಲಿ ಹೋಗಬೇಕು ಅಂದ್ಕೊಂಡಿದ್ರೆ, ಅಥವಾ ಓದ್ಕೊಂಡು ಕೆಲಸ ಮಾಡ್ಕೊಂಡೇ ನೀವು ಓದಬೇಕು ಕರೆಸ್ಪಾಂಡಿಂಗ್ ಮಾಡೋರಿಗೆ ಈ ಒಂದು ವಿಚಾರ ಈ ಒಂದು ವರ್ಷ ತುಂಬ ಯಶಸ್ಸನ್ನು ಕೊಡುತ್ತೆ. ನಂತರ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಕಲಹಗಳಿಂದ ನಿಮಗೆ ಕಾನ್ಸಂಟ್ರೇಟ್ ಏಕಾಗ್ರತೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತದೆ. ಆ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ಅತಿಯಾದ ಒಂದು ಗಮನವನ್ನು ಆ ಕಡೆ ಕೊಡದೆ ನಿಮ್ಮ ಎಜುಕೇಷನ್ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ನೀವು ತೊಡಸ್ಕೊಂಡಿದ್ದೆ ಆದರೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ ರಾಹು 10ನೇ ಮನೆಯಿಂದ ನೀವು ಎಲ್ಲ ಕೆಲಸದಲ್ಲೂ ಕೂಡ ಜಯಶೀಲರಾಗ್ತಾರೆ, ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಮತ್ತು ಶನಿಯ ಬೆಂಬಲ ನಿಮ್ಗೆ ಇರೋದ್ರಿಂದ ನಿಮ್ಮ ಒಂದು ಸತತವಾದ ಪ್ರಾಮಾಣಿಕ ಪ್ರಯತ್ನಗಳು ನಿಮಗೆ ಈ ವರ್ಷದಲ್ಲಿ ಯಶಸ್ಸಾಗುತ್ತೆ ಅಂತ ಹೇಳ್ಬೋದು. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ ಆಧುನಿಕವಾದ ತಂತ್ರಜ್ಞಾನಗಳಿಂದ, ಆಧುನಿಕ ಟೆಕ್ನಾಲಜಿಗಳನ್ನ ನೀವು ಇಂಟ್ರಡ್ಯೂಸ್ ಮಾಡಿಕೊಂಡು ಅದನ್ನು ನಿಮ್ಮಲ್ಲಿ ಅಳವಡಿಸ್ಕೊಂಡು ನೀವು ಕೆಲಸ ಮಾಡೋದ್ರಿಂದ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಚಾರ ಮಾಡೋದ್ರಿಂದ ಈ ಒಂದು ವರ್ಷ ನಿಮಗೆ ಲಾಭದಾಯಕ ವಿಚಾರಗಳು ಸಿಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ ಕೇತು 4ನೇ ಮನೆಯಿಂದ ಸ್ವಲ್ಪ ಕುಟುಂಬದಲ್ಲಿ ಮತ್ತು ಪ್ರೀತಿ ವಿಚಾರದಲ್ಲಿ ಕಲಹಾದಿಗಳಾಗ್ಬೋದು, ವೈಮನಸ್ಸಾಗ್ಬೋದು, ಒಬ್ಬರ ಮಾತುಗೊಬ್ಬರು ಒಂದು ಬದ್ಧರಾಗಿಲ್ದಿರೋದಾಗ್ಬೋದು ಈ ಒಂದು ವರ್ಷ ಸ್ವಲ್ಪ ನಿಮ್ಗೆ ಆಗಲಿಕ್ಕಿದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಅತಿಯಾದ ಮಾತುಗಳು, ಅತಿಯಾದ ವಿಚಾರಗಳು ಯಾವುದೇ ಆಗದೆ ಇರೋ ಥರ ನೋಡ್ಕೋಬೇಕಾಗುತ್ತೆ. ಕುಟುಂಬದಲ್ಲಿ ಇರ್ತಕ್ಕಂಥ ಹಿರಿಯರ ಮಾತನ್ನು ಕೇಳದಿರೋದಾಗ್ಬೋದು, ಹಿರಿಯರ ಮಾತಿಗೆ ವಿರುದ್ಧ ನೀವು ಹೋಗುವಂಥ ವ್ಯವಸ್ಥೆಗಳು ಈ ಒಂದು ವರ್ಷ ಆಗುತ್ತೆ. ಯಾಕಪ್ಪ ಅಂತಂದರೆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಮತ್ತು ಕಿರಿಯರ ನಡುವೆ ಸಣ್ಣ ಪುಟ್ಟ ವಾಗ್ವಾದಗಳಾಗ್ಬೋದು, ಅವ್ರ ಮಾತು ನಾನು ಕೇಳಬೇಕು ಅಂತ ಒಂದು ಮೊಂಡತನ ನಿಮ್ಮ ಒಂದು ಕುಟುಂಬದಲ್ಲಿ ಬರ್ತಕ್ಕಂಥ ವಿಚಾರಗಳಾಗುತ್ತೆ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಎಚ್ಚರಿಕೆ ಇರೋದು ಬಹಳ ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯದ ವಿಚಾರ ನೋಡಬೇಕು ಅಂದರೆ ಆರೋಗ್ಯದ ವಿಚಾರದಲ್ಲಿ ಪ್ರಾರಂಭದ 6 ತಿಂಗಳು ಅಂದರೆ 6 ಮಾಸಗಳಿರುತ್ತೆ. ಈ 6 ತಿಂಗಳುಗಳಲ್ಲಿ ಆರೋಗ್ಯದಲ್ಲಿ ಎಲ್ಲ ತಿಂಗಳು ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಏರಿಳಿತಗಳಾದರೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ, ಆಸ್ಪತ್ರೆಗೆ ಹೋಗುವಂಥ ಸಮಸ್ಯೆಗಳಿರೋದಿಲ್ಲ. ಆದರೆ 6 ತಿಂಗಳು ಕಳೆದ ನಂತರ ನಿಮ್ಮ ಕುಟುಂಬದಲ್ಲಿ ಗುರು ಹಿರಿಯರಾಗ್ಬೋದು, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ವಿಚಾರದಲ್ಲಾಗ್ಬೋದು ಸ್ವಲ್ಪ ಅತಿಯಾದ ಆರೋಗ್ಯದ ವಿಚಾರವಾಗಿ ಅತಿಯಾದ ಖರ್ಚುಗಳನ್ನ ಮಾಡೋದು, ಆಸ್ಪತ್ರೆಗೆ ಅತಿಯಾದ ಖರ್ಚನ್ನು ಮಾಡುವಂಥದ್ದು 6 ತಿಂಗಳು ಕಳೆದ ನಂತರ ಆಗುವಂಥ ಸಂಭವ ಇದೆ. ಆದಷ್ಟು ಆರೋಗ್ಯದ ಬಗ್ಗೆ 6 ತಿಂಗಳ ನಂತರ, ಜೂನ್ ನಂತರ ಸ್ವಲ್ಪ ಕಾಳಜಿಯನ್ನು ಕೊಡೋದು ಅಂತ ಆಗ್ಬೋದು. ಮನೆಯಲ್ಲಿದ್ದಂಥ ಎಲ್ಲ ವ್ಯಕ್ತಿಗಳ ಒಂದು ಆರೋಗ್ಯದ ಬಗ್ಗೆ ಗಮನ ಇಟ್ಕೊಂಡು ಯೋಗಾಸನಗಳಾಗ್ಬೋದು, ನಂತರ ಧ್ಯಾನವನ್ನು ಮಾಡಿಸೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಆರೋಗ್ಯ ವಿಚಾರಗಳು, ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ರಾಶಿಯವರ ಪರಿಹಾರ ಮಾರ್ಗಗಳು ಏನಪ್ಪ ಅಂತಂದರೆ ಮೇನ್ ಆಗಿ ಕೇತು ಸ್ವಲ್ಪ ಸಮಸ್ಯೆ ಮಾಡ್ತಾರೋದ್ರಿಂದ ನೀವು ಗಣೇಶನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಈ ಒಂದು ರಾಶಿಯವರಿಗೆ ಸಂಪೂರ್ಣ ಲಾಭ ಲಭಿಸುತ್ತೆ ಹೇಳ್ಬೋದು. ನಂತರ ಪ್ರತಿ ಗುರುವಾರ ರಾಯರ ದರ್ಶನವನ್ನು ನೀವು ಬೆಳಗ್ಗೆ 5ರಿಂದ ಸಂಜೆ 6 ಗಂಟೆ ಒಳಭಾಗದಲ್ಲಿ ರಾಯರ ದರ್ಶನ ಮಾಡಿ ರಾಯರಿಗೆ ಬಿಳಿಯ ಒಂದು ವಸ್ತ್ರದಾನವನ್ನು ಮಾಡೋದ್ರಿಂದ
ಅಥವಾ ದೇವಸ್ಥಾನದ ಸುತ್ತಮುತ್ತ ಇರುವಂಥ ಯಾವುದಾದ್ರು ಬ್ರಾಹ್ಮಣರಿಗೆ ಬಿಳಿಯ ವಸ್ತ್ರವನ್ನು ಉಡುಪನ್ನು ನೀವು ದಾನವಾಗಿ ಕೊಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ ಸಂಖ್ಯೆ 1 ಮತ್ತು 6 ಆಗುತ್ತೆ. ನಂತರ ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಬಿಳಿ ಮತ್ತು ಕೆಂಪಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಮುಖ್ಯವಾಗಿ ಏನಪ್ಪ ಹೇಳಬೇಕು ಅಂತಂದರೆ, ನಿಮ್ಮ ಜೀವನ, ನಿಮ್ಮ ಚುರುಕು ಬುದ್ಧಿ, ನಿಮ್ಮ ವ್ಯವಸ್ಥೆ, ನಿಮ್ಮ ವಿಚಾರದ ಏಕಾಗ್ರತೆಯಿಂದ ನೀವು ಹೋಗೋದಾದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ಜೀವನದ ಅತ್ಯಂತ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು. ಆದರೆ ಅತಿಯಾದ ಖರ್ಚುಗಳು ನಿಮ್ಮ ಜೀವನವನ್ನು ನಿಮ್ಮ ವಿಚಾರದಿಂದ ಮುಳುಗಿಸುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಹೆಚ್ಚು ಖರ್ಚಿನ ಒಂದು ವ್ಯವಸ್ಥೆ ಆಗದೆ ಮಿತ ವಿಚಾರದಲ್ಲಿ ಮಿತವ್ಯಯನ ನೀವು ಮಾಡ್ಕೊಂಡು ಹೋಗಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಈ ವರ್ಷ ಬಹಳಷ್ಟು ಅತ್ಯಂತ ಲಾಭದಾಯಕ ವಿಚಾರವನ್ನು ನೀವು ಕಾಣ್ತೀರಾ. ಒಟ್ಟಾರೆಯಾಗಿ ಇದಾಗಿತ್ತು ಮಿಥುನ ರಾಶಿಯ 2026 ಸಂಪೂರ್ಣ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.